ಎಲ್ರಿಗೂ ನಮಸ್ಕಾರಗಳು. ನಾನಿವತ್ತು ಒಂದು ಒಳ್ಳೆಯ ಮಾವಿನಕಾಯಿ ರೆಸಿಪಿ ಜೊತೆ ಬಂದಿದ್ದೆ. ಮಾವಿನಕಾಯಿ ಮಂಗಿರಸ. ಇದು ಊಟಕ್ಕೆಲ್ಲ ಭಾರಿ ಮಸ್ತಾಗ್ತು. ಮೊದಲಿಗೆ ಮಾವಿನಕಾಯಿ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ಈ ಥರ ತೆಕ್ಕೊಳ್ಳವು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೋದವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಚಿಕ್ಕದಾಗಿ ಕುಚ್ಕೊಂಡ್ರೆ ಬೇಗ ಬೈತು, ಹಾಗಾಗಿ ಚಿಕ್ಕದಾಗೆ ಕುಚ್ಕೊಳ್ಳವು. ಈಗಂತೂ ಮಾವಿನಕಾಯಿ ಸೀಸನ್ನು. ಮಾವಿನಕಾಯಿ ಎಲ್ಲಿ ಹೋದರೂ ಮಾವಿನಕಾಯಿ ಸಿಕ್ತು, ಬೇಕಾದಷ್ಟು ಸಿಕ್ತು. ತಂದು ಮಾಡಿಟ್ಕೊಂಡ್ರೆ ಒಂದು ವಾರ ಹಾಳಾಗ್ತಿಲ್ಲ, ಎಷ್ಟು ದಿವಸ ಆದರೂ ಹಾಳಾಗ್ತಿಲ್ಲ. ಕುದಿಸ್ತಿರೋವು. ಇದಕ್ಕೆ ಮಾವಿನಕಾಯಿ ಮುಳುಗುವಷ್ಟು ನೀರು ಹಾಕಿ ಗ್ಯಾಸ್ ಹಚ್ಚಿ ಇಡವು. ಒಂದು ಪ್ಲೇಟ್ ಮುಚ್ಚಿದರೆ ಬೇಗ ಬೇಯ್ತು. 3-4 ನಿಮಿಷಕ್ಕೆ ಬೆಂದೋಗ್ತು. ಸಿಪ್ಪೆ ತೆಗೆದಿದ್ದಾಗಿದ್ದಕ್ಕೆ ಬೆಂತು. ಈಗ ಎಲ್ಲ ಗೊರಟೆನೂ ತೆಗೆದು ಒಂಚೂರು ಹಿಂಡ್ಕೊಳ್ಳವು. ಇದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗ್ತು. ಒಂದು 3-4 ಚಮಚ. ನಿಂಗೋಕೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕೋಲು ಅಡ್ಡಿಲ್ಲ. ಮಾವಿನಕಾಯಿ ಹುಳಿ ಇದ್ದರೆ ಜಾಸ್ತಿ ಬೇಕಾಗ್ತು. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸಾಂಬಾರು ಪೌಡ್ರ್ ಹಾಕ್ತೆ. ನಾನೇ ಮಾಡಿದ್ದು, ಮನೇಲಿ ಮಾಡಿದ್ದಿತ್ತು ಸಾಂಬಾರು ಪೌಡ್ರು. ಇದ್ರ ಸಾಂಬಾರು ಪೌಡ್ರ್ ರೆಸಿಪಿನ ಇನ್ನೊಂದು ದಿವಸ ಹೇಳ್ತೆ. ಸೂಪರ್ ಇದ್ದು ಸಾಂಬಾರು ಪೌಡ್ರು. ಹಾಗಾಗಿ ಮತ್ತು ನಾನು ಬೇರೆ ಸಾಂಬಾರು ಹಾಕಲು ಹೋಯ್ದಿಲ್ಲ. ಒಂದು 5 ನಿಮಿಷ ಹೀಗೆ ಕುದಿಸಿದ್ರೆ ನೋಡಿ ಎಷ್ಟು ಚಂದ ಕಲರ್ ಬರ್ತಾ ಇದ್ದು. ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಬ. ಒಗ್ಗರಣೆ ಹುಟ್ಟಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕಾಳು, ಜಜ್ಜಿದ ಬೆಳ್ಳುಳ್ಳಿ ಒಂದು 7-8 ಎಸಳು, ಇಂಗು, ಒಗ್ಗರಣೆ ಸೊಪ್ಪು, ನಾವು ಒಣಮೆಣಸು ಹಾಕಿದ್ನಿಲ್ಲ, ಆಲ್ರೆಡಿ ಖಾರ ಇತ್ತು, ಹಾಗಾಗಿ ಹಾಕಲೇ ಇರಲಿಲ್ಲ. ಇಷ್ಟು ಹಾಕಿ ಒಗ್ಗರಣೆ ಕೊಟ್ಟರೆ ರುಚಿಯಾದ ಮಂಗಿ ರಸ ರೆಡಿ. ಇದು ದೋಸೆ ಜೊತೆ ಮತ್ತು ಇಡ್ಲಿ, ಚಪಾತಿ ಎಲ್ಲದಕ್ಕೂ ಬತ್ತು. ನೀವು ಮಾಡಿ ನೋಡಿ. ಥ್ಯಾಂಕ್ ಯು.